ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರ? ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿದ್ದೀರಾ ಅಂತ ನಾನು ಈ ಬ್ಲಾಗ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಎಲ್ಲಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ನನ್ನ ತಂಗಿ ಊರಲ್ಲಿದ್ದೀನಿ. ಅವಳು ಮದುವೆ ಆಗಿರೋ ಊರು ತಮಿಳ್ನಾಡು. ಅವ್ರದ್ದು ಇವತ್ತು ಊರಹಬ್ಬ ಇದೆ. ಸೊ ಅದಕ್ಕೋಸ್ಕರ ನಾನು, ನಮ್ಮಮ್ಮ, ನಮ್ಮ ಹಸ್ಬೆಂಡ್, ಮಕ್ಕಳೆಲ್ಲ ಬಂದಿದ್ದೀವಿ. ನಾವು ಎಸ್ಟರ್ಡೇ ನೈಟು ರೀಚ್ ಆದ್ವಿ 12 PM. ಸೊ ಇವಾಗ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಊರಹಬ್ಬಕ್ಕೆ ಬಂದಿದ್ದೀವಿ ಎಲ್ಲರೂ. ನೋಡು, ಸೌಮ್ಯ ಅಂತ ನನ್ನ ತಂಗಿ, ನಮ್ಮ ತಾಯಿ. ಆಲ್ರೆಡಿ ನೀವು ನೋಡಿದ್ದೀರ ಅನಿಸುತ್ತೆ ಹಳೆ ವಿಡಿಯೋಗಳಲ್ಲೆಲ್ಲನೂ. ನೋಡಿ ಫ್ರೆಂಡ್ಸ್, ಈ ಊರಲ್ಲಿ ಊರಹಬ್ಬ ಹಳ್ಳಿ ಕಡೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸಿಟಿಗಳ ಕಡೆ ಇವಾಗ ಊರಹಬ್ಬ ನೋಡೋಕ್ಕೂ ಸಿಗಲ್ಲ, ಅದರ ಏನೋ ಅನುಭವನೂ ನಮಗಿರೋದಿಲ್ಲ. ನನಗಂತೂ ತುಂಬಾ ಖುಷಿ ಆಯಿತು ಈ ಊರಲ್ಲಿ ಊರಹಬ್ಬ ನೋಡೋಕ್ಕೆ ಬಂದಿದ್ದು. ತುಂಬ ಚೆನ್ನಾಗಾಯಿತು ಊರಹಬ್ಬ. ನೋಡಿ ಹಳ್ಳಿ ಸೊಗಡು ಅಂದರೆ ಹೇಗಿರುತ್ತೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಸುಂದರವಾಗಿದೆ. ದೇವರಿಗೆಲ್ಲ ತುಂಬ ಅಲಂಕಾರ ಮಾಡಿದರು. ಮತ್ತು ಊರಲ್ಲಿರೋ ಪ್ರತಿಯೊಬ್ಬ ಜನರುಗಳು ಹೊಸ ಬಟ್ಟೆ ಹಾಕ್ಕೊಂಡು ಸಡಗರದಿಂದ ಸಂತೋಷವಾಗಿ ಊರಹಬ್ಬನ ಆಚರಣೆ ಮಾಡ್ತಾಯಿದ್ರು. ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಿಧಾನವಾಗಿ ಎಲ್ಲ ಪ್ರತಿಯೊಂದು ದೇವ್ರನ್ನ ನೀಟಾಗಿ ವಿಡಿಯೋ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ದೇವಸ್ಥಾನ, ಇದು ಗ್ರೌಂಡು, ದೇವಸ್ಥಾನದ ಅಂಗಣ ಅಂತಾರೆ. ಇಲ್ಲಿ ಬಂದು ಇಲ್ಲಿ ಮುನೇಶ್ವರ ಸ್ವಾಮಿ ದೇವ್ರನ್ನ ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಊರನ್ನ ರಕ್ಷಣೆ ಮಾಡೋರು ಅಂತ ಅರ್ಥ. ಈ ದೇವರು ಊರನ್ನೆಲ್ಲ ಕಾಪಾಡುತ್ತೆ ಅನ್ನೋದು ಊರ ಜನರ ನಂಬಿಕೆ. ಇಲ್ಲಿ ದೀಪಗಳೆಲ್ಲ ಮಾಡಿಕೊಂಡು ತಂಬಿಟ್ಟು ಅಂತಾರೆ. ತಂಬಿಟ್ಟನ್ನೆಲ್ಲ ಮಾಡಿಕೊಂಡು ದೇವ್ರ ಪೂಜೆಗೆ ಅಲಂಕಾರವಾಗಿ ಡಿಸೈನ್ ಆಗಿ ಡೆಕೋರೇಷನ್ಸ್ ಮಾಡಿಕೊಂಡು ಯಂಗ್ಸ್ಟರೆಲ್ಲ ಇಲ್ಲಿ ನಿಂತಿದ್ರು, ದೇವ್ರಿಗೆ ಕಾಯ್ತಾಯಿದ್ರು. ಇಲ್ಲಿ ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ದೀಪಗಳನ್ನ ಎತ್ಕೊಂಡು ರೆಡಿ ಆಗಿಬಿಟ್ಟು ಖುಷಿಯಾಗಿ ಬಂದಿದ್ದರು. ನೋಡಿ, ಇದು ದೇವಸ್ಥಾನ. ಈ ಅಮ್ಮನ ದೇವ್ರದ್ದೇ ಈ ಊರಹಬ್ಬ. ಈ ಅಮ್ಮ ಬಂದ್ಬಿಟ್ಟು ಮಾರಮ್ಮ ಅಂತಾರೆ. ಅಂದರೆ ಊರನ್ನ ಕಾಯೋ ದೇವತೆ ಅಂತ ಅರ್ಥ. ಈ ಮಾರಮ್ಮನ ಜಾತ್ರೆ ಇದು. ಇದರಲ್ಲಿ ಈ ದೇವ್ರಿಗೆ ಏನಂದರೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಊರ ಜನ. ನಮ್ಮ ಊರನ್ನೆಲ್ಲ ಕಾಪಾಡೋರು, ನಮ್ಮನ್ನೆಲ್ಲ ಕಾಪಾಡೋರು ಅಂತ ವರ್ಷಕ್ಕೊಂದ್ಸತಿ ಈ ಮಾರಮ್ಮ ದೇವರಿಗೆ ಊರಹಬ್ಬನ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ. ಇದು ನೋಡಿ, ಇದು ಊರ ದೇವತೆ ಅಂತಾರೆ. ಈ ಎಲ್ಲ ನೀಟಾಗಿ ಎಷ್ಟು ಸುಂದರವಾಗಿ ಹೂವುಗಳಿಂದ ಅಲಂಕಾರ ಮಾಡಿದ್ರು. ಇವಾಗ ನೋಡಿ, ಟಮಟೆ ಹೊಡ್ಕೊಂಡು ದೇವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿನ ಪದ್ಧತಿ ಏನಂದರೆ, ದೇವ್ರನ್ನ ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ನೀರಿದೆ, ಹೊಳೆ ಥರ ಹರಿತಾ ಇರುತ್ತೆ ನೀರು. ಅಲ್ಲಿ ದೇವರಿಗೆ ಸ್ನಾನ ಮಾಡಿಕೊಂಡು ಅಲ್ಲಿ ಅಲಂಕಾರ ಮಾಡಿ ನೋಡಿ, ಬಟ್ಟೆಗಳು ಹಾಕ್ಕೊಂಡು ದೇವ್ರನ್ನ ಕರ್ಕೊಂಬರ್ತಾರೆ. ಮುಂದೆ ದೇವ್ರಿಗೆ ಆಹಾರವಾಗಿ ಬಲಿ ಕೊಡೋದಕ್ಕೋಸ್ಕರ ಪ್ರಾಣಿಗಳನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ನೀರು ಹಾಕ್ಕೊಂಡು ನೋಡಿ, ಕುರಿ, ಮೇಕೆ ಈ ಥರ ಅವ್ರಿಗಿಷ್ಟ ಬರೋ ಥರ ದೇವರಿಗೆ ಅರ್ಪಿಸೋದಕ್ಕೆ ಆ ಪ್ರಾಣಿಗಳು ಕರ್ಕೊಂಡು ಹೋಗ್ತಾರೆ. ಮತ್ತು ದೇವರು ಕೂಡ ಹಿಂದೆ ಬರ್ತಾ ಇರುತ್ತೆ. ಮತ್ತು ತಂಬಿಟ್ಟುಗಳನ್ನೆಲ್ಲ ಹೊತ್ಕೊಂಡು ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಅವ್ರವ್ರ ಮನೆಗಳಿಂದ ತಂಬಿಟ್ಟು ದೀಪನ ಮಾಡಿಕೊಂಡು ದೇವ್ರಿಗೆ ಖುಷಿಯಾಗಿ ದೇವ್ರನ್ನ ಆಹ್ವಾನ ಮಾಡ್ತಾರೆ. ದೇವರು ಬರ್ತಾ ಇರೋ ಹಾಗೆ ನೋಡಿ, ಜನ ಎಲ್ಲ ಸೈಡಲ್ಲಿ ನಿಂತ್ಕೊಂಡಿದ್ರು. ದೇವ್ರಂತೂ ತುಂಬ ಅದ್ಭುತವಾಗಿತ್ತು. ನೋಡಿ, ದೇವ್ರನ್ನ ಎಷ್ಟು ನೀಟಾಗಿ ನೋಡಿ, ಎಷ್ಟು ಭಕ್ತಿಯಿಂದ ಕರ್ಕೊಂಬರ್ತಾ ಇದ್ರಂದರೆ ನನಗೆ ನೋಡಿ ಆಶ್ಚರ್ಯ ಆಯಿತು. ಇಲ್ಲಿ ನೋಡಿ, ಈ ಪದ್ಧತಿಯಲ್ಲಿ ದೇವರಿಗೆ ಅಂದಿನ ಆಹಾರವಾಗಿ ದೇವರಿಗೆ ಅರ್ಪಣೆ ಮಾಡ್ತಾರಂತೆ. ಅದು ಇಲ್ಲಿನ ಪದ್ಧತಿ. ನಾನು ಫಸ್ಟ್ ಟೈಮ್ ನೋಡಿದ್ದು, ಬಟ್ ಒಂಥರ ಡಿಫ್ರೆಂಟಾಗಿ ನನ್ನ ಅನುಭವಕ್ಕೆ ಬಂತು. ನೋಡಿ ಫ್ರೆಂಡ್ಸ್, ಇವಾಗ ಇದೇ ಮೇಯ್ನ್ ಉತ್ಸವದ ದೇವತೆ ಮಾರಮ್ಮ ಅಂತ. ಇವರು ಬಂದ ಮೇಲೇ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಜನ ಸೇರಿದ್ರು, ತುಂಬಾ ಜನ. ಹಳ್ಳಿ ಅಂದ್ರೇ ನೋಡಿ, ಊರಹಬ್ಬ ಅಂದರೆ ಸುತ್ತಮುತ್ತ ಇರೋ ಹಳ್ಳಿಗಳೆಲ್ಲ ಸೇರಿ ಒಗ್ಗಟ್ಟಿನಿಂದ ಹಬ್ಬನ ಆಚರಿಸ್ತಾರೆ. ಅದೊಂದು ನೋಡೋದಕ್ಕೆ ಚೆನ್ನ. ಮತ್ತು ಎಲ್ಲ ಥರ ಅಂಗಡಿಗಳಿದ್ವು, ಬಳೆ ಅಂಗಡಿಗಳು ಮತ್ತು ಎಲ್ಲನೂ. ನಾನು ನನ್ನ ತಂಗಿ ಅಂತೂ ತುಂಬ ಖುಷಿಯಾಗಿ ಎಲ್ಲ ರೆಡಿ ಆಗಿಬಿಟ್ಟು ಜಾತ್ರೆನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಇಲ್ಲಿ ನನ್ನ ಸೌಮ್ಯ ಅಂತ ನನ್ನ ಎರಡನೇ ತಂಗಿಯವಳು. ಇವ್ರ ಮನೆಯಿಂದ ಒಂದು 100 ಜನಕ್ಕಾಗೋಷ್ಟು ಪ್ರಸಾದ ಎಲ್ಲ ಮಾಡಿಕೊಂಡು ಎಲ್ಲ ಹಂಚ್ತಾರೆ ವರ್ಷನೂ. ಇವರು ಈ ಜಾತ್ರೆಯಲ್ಲಿ ಅದು ಅವ್ರ ಪಾಲನೆ ಮಾಡ್ಕೊ ಬಂದಿರೋಂಥದ್ದು. ನೋಡಿ ಫ್ರೆಂಡ್ಸ್, ಇವಾಗ ಉತ್ಸವ ಎಲ್ಲ ಸ್ಟಾರ್ಟ್ ಆಯಿತು. ದೇವ್ರನ್ನ ಇಳಿಸಿ ದೇವರ ಬಂದು ಕೂತಿದ ತಕ್ಷಣವೇ ಟಮಟೆಗಳೆಲ್ಲ ಹೊಡ್ಕೊಂಡು ಮತ್ತು ಪೂಜೆ ಪುನಸ್ಕಾರಗಳೆಲ್ಲ ಸ್ಟಾರ್ಟ್ ಆಯಿತು. ಮತ್ತು ಊರ ಜನ ಎಲ್ಲ, ಹುಡುಗರು ಮಕ್ಕಳೆಲ್ಲನೂ ಟಮಟೆ ಸೌಂಡ್ಗೆ ತಕ್ಕಂತೆ ಡ್ಯಾನ್ಸ್ಗಳನ್ನೆಲ್ಲ ಮಾಡಿಕೊಂಡು ಖುಷಿಯಾಗಿದ್ರು ಅವತ್ತು.
ಇಲ್ಲಿ ನೋಡಿ, ಇಲ್ಲಿ ಇದೇ ಮೇಯ್ನ್ ದೇವರು. ಇಲ್ಲಿ ಮುನೇಶ್ವರ ಹಿಂದೆ ಇರ್ತಾರೆ ಮತ್ತು ಮಾರಮ್ಮ ಅವರು ಮುಂದೆ ಇರ್ತಾರೆ. ಈ ದೇವತೆಗಳಿಗೆ ಬಲಿ ಕೊಟ್ಟು ಪೂಜೆ ಮಾಡಿ ಅವರು ಈ ಕೃತಜ್ಞತೆ ಅನ್ನೋದನ್ನು ಸಲ್ಲಿಸ್ತಾರೆ ದೇವರಿಗೆ. ಇಡೀ ವರ್ಷ ನಮ್ಮನ್ನು ಕಾಪಾಡಿದ್ದಕ್ಕೆ, ನಮಗೆಲ್ಲ ಒಳ್ಳೇದು ಮಾಡಿದ್ದಕ್ಕೆ ಥ್ಯಾಂಕ್ ಯು ಅನ್ನೋದನ್ನು ಊರ ಹಬ್ಬದ ಮೂಲಕ ಅವರು ಆಚರಣೆ ಮಾಡ್ತಾರಂತೆ. ನೋಡಿ ಫ್ರೆಂಡ್ಸ್, ಇವರು ಪೂಜಾರಿಗಳು, ಅವರೆಲ್ಲ ದೊಡ್ಡ ಹಿರಿಯರೆಲ್ಲ ಚಿಕ್ಕವರಿಗೆಲ್ಲ ಹೇಳ್ತಾಯಿದ್ರು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ನೋಡಿ ಆಲ್ರೆಡಿ ಖುಷಿಯಾಗಿ ಅಲ್ಲೊಂದು ಬ್ಯಾಚ್ ಡ್ಯಾನ್ಸ್ ಆಡ್ತಾ ಇದೆ. ತುಂಬ ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆ, ತುಂಬಾ ಖುಷಿ ಆಯಿತು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನೋಡಿ ಪೂಜೆಗೆಲ್ಲ ಈ ಥರ ಏನು ದೇವ್ರಿಗೆ ಆಹಾರ ಕೊಡೋರು ಅಲ್ಲಿ ಆಹಾರ ಕೊಡ್ತಾಯಿದ್ರು, ಅಲ್ಲೊಂಥರ ಅರೇಂಜ್ ಮಾಡ್ತಾಯಿದ್ರು. ಮತ್ತು ಚಿಕ್ಕ ಮನೆಯವರೆಲ್ಲ ಕೋಳಿನಂತೆ, ಕುರಿನಂತೆ, ಮೇಕೆ ಅಂತೆ ಏನೇನೋ ದೇವರಿಗೆಲ್ಲ ಏನು ಬಲಿ ಕೊಡೋವಂಥ ಪೂಜೆ ನಡೀತು. ಜಾತ್ರೆ ಎಲ್ಲ ನೀಟಾಗಿ ಸಂತೋಷವಾಗಿ ಹ್ಯಾಪಿಯಾಗಿ ಆಯಿತು. ನಾನಂತೂ ಒಂಥರ ಹೊಸ ಅನುಭವನ ಪಡ್ಕೊಂಡೆ. ನೋಡಿ ಇಲ್ಲಿ ಆಟ ಸಾಮಾನು ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಮತ್ತು ತಿನ್ನೋದಕ್ಕೆ ಎಲ್ಲ ಥರ ಬೊಂಬೆಗಳಂತೆ, ಅದು ಟಾಯ್ಸು ಎಲ್ಲ ಶಾಪ್ಗಳನ್ನು ಅರೇಂಜ್ ಮಾಡಿದರು ಸೈಡಲ್ಲಿ. ತುಂಬ ಚೆನ್ನಾಗಿತ್ತು. ಇವತ್ತು ನಾವು ಈ ಊರ ಹಬ್ಬನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ನನ್ನ ಮಕ್ಕಳಂತೂ ತುಂಬಾ ಚೆನ್ನಾಗಿ ಆಟ ಆಡಿಕೊಂಡು ಪಾಠ ಆಡ್ಕೊಂಡು ಸುತ್ತಾಡ್ಕೊಂಡು ಎಂಜಾಯ್ ಮಾಡಿದ್ರು. ನಾನು, ನಮ್ಮ ತಂಗಿ, ನಮ್ಮ ತಾಯಿ, ನಮ್ಮ ಹಸ್ಬೆಂಡ್ ಎಲ್ಲ ಚೆನ್ನಾಗಿ ಹಬ್ಬ ಆಚರಿಸಿದ್ವಿ. ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಹಾಯ್, ಇವಾಗ ಬೆಳಗ್ಗೆ ಆಯಿತು. ನಾವಿವಾಗ ಬ್ಯಾಂಗ್ಳೂರು ಕಡೆ ಹೊರಡ್ತಾ ಇದ್ದೀವಿ. ಈ ಹಳ್ಳಿ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ, ಎಲ್ಲಿ ನೋಡಿದರೂ ಹಸಿರು ಮರ ಗಿಡ. ನನಗಂತೂ ತುಂಬಾ ಸಂತೋಷ ಆಗುತ್ತೆ ಮರ ಗಿಡ ಹಸಿರು ಹಳ್ಳಿ ವಾತಾವರಣ ಅಂದರೆ. ಸೊ ಇವಾಗ ತಂಗಿ ಊರಿಗೆ ಹೋಗಿ ಹಬ್ಬ ಮುಗಿಸ್ಕೊಂಡು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವ್ರ ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು. ಸೊ ಇವಾಗ ಏನಂದರೆ ನೆಕ್ಸ್ಟ್ ನಾವು ಬ್ಯಾಕ್ ಟು ಬ್ಯಾಂಗ್ಳೂರಿಗೆ ಬರ್ತಾ ಇದ್ದೀವಿ. ಯಾಕಂದರೆ ನಮ್ಮ ಡೈಲಿ ಲೈಫ್ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಎಂಜಾಯ್ ಮಾಡಿಕೊಂಡು ಮಾರ್ನಿಂಗ್ ನಾವು ಬೆಳಿಗ್ಗೆ 6 o'clockಗೆ ಮನೆ ಬಿಟ್ವಿ, ನನ್ನ ಸಿಸ್ಟರ್ ಮನೆ. ತುಂಬ ಚೆನ್ನಾಗಿತ್ತು ಮಾರ್ನಿಂಗ್ ರೈಡು. ಲಾಂಗ್ ಡ್ರೈವ್ ಥರ ಅಂತೂ ನನಗೆ ಫೀಲ್ ಆಯಿತು. ಪ್ರಭಾ ಅಂತೂ ತುಂಬ ಕೂಲಾಗಿ ನೇಚರ್ನ ತೋರಿಸ್ಕೊಂಡು ನಮಗೆ ಜರ್ನಿ ಮಾಡಿದ್ದೆ ಗೊತ್ತಾಗಲಿಲ್ಲ. ಬ್ಯಾಂಗ್ಳೂರಿಗೆ ಹೋಗಿದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೇಕು. ಆಲ್ಮೋಸ್ಟ್ ನಾವು ನಿಯರ್ ಟು ಬ್ಯಾಂಗ್ಳೂರು ಬರ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಹಳ್ಳಿಗಳ ಕಡೆ ಹೋದರೆ ನಮ್ಮ ಮನಸ್ಸು, ನಮ್ಮ ಎಲ್ಲ ತುಂಬ ಖುಷಿಯಾಗ್ಬಿಡುತ್ತೆ ನೇಚರ್ ಥರ. ಅದೇ ರೀತಿ ನಾವು ಹಸ್ರಾಗಿ ಇರ್ತೀವಿ. ನಾನು ನನ್ನ ಫ್ಯಾಮಿಲಿ ಅಂತೂ ಫುಲ್ ಬಿಂದಾಸಾಗಿ ಎಂಜಾಯ್ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಇವಾಗ ಬ್ಯಾಂಗ್ಳೂರು ರೀಚ್ ಆಗಿದ್ದೀವಿ. ಇಲ್ಲಿ ನನ್ನ ಫೇವ್ರೆಟ್ ರೆಸ್ಟೋರೆಂಟಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಅಂತೂ ಸೂಪರಾಗಿತ್ತು. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಎಂಜಾಯ್ ಮಾಡಿರೋ ವಿಡಿಯೋಸ್ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ಮಿಸ್ ಯು ಆಲ್.